ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಒಂದು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಯಾರಿಗ ಕಾಡ್ತಾ ಇಲ್ಲ ಹೇಳಿ ವೀಕ್ಷಕರೇ. ಪ್ರತಿಯೊಂದು ಜನರಲ್ಲಿ ಇದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರದಲ್ಲಿ ಈ ಒಂದು ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲು ಉದುರೋ ಸಮಸ್ಯೆ ಇವಾಗಂತೂ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾನೇ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ನಾವು ಬಳಸ್ತಾ ಇರುವಂಥ ಕೆಮಿಕಲ್ ಪ್ರಾಡಕ್ಟ್ಸ್ ಹಾಗೂ ಇವತ್ತಿನ ನಮ್ಮ ಜೀವನ ಶೈಲಿ. ಸೊ ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಜೊತೆಗೆ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ತಾ ಬಂದರೆ ಇದರಿಂದ ನಿಮ್ಮ ಕೂದಲು ಕಪ್ಪಾಗುತ್ತೆ, ಜೊತೆಗೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ನ್ಯಾಚುರಲಿ ನಿಮ್ಮ ಕೂದಲು ಈ ಥರ ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಕೂಡ ಆಗುತ್ತೆ. ಇದಕ್ಕೋಸ್ಕರ ನಿಮಗೆ ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ₹1 ಕೂಡ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಬಿಳಿ ಕೂದಲು ಸಮಸ್ಯೆ ಆಗುತ್ತೆ, ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ತುಂಬ ಸಾಫ್ಟ್ ಸಿಲ್ಕಿ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನೋಡ್ಕೋಣ. ಸೊ ಈ ಒಂದು ರೆಮಿಡಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮೊಟ್ಟಿನಲ್ಲಿ ಬೇಕಾಗಿರುವಂಥದ್ದು ಆಲೋವೆರಾ ಜೆಲ್. ನೋಡಿ ವೀಕ್ಷಕರೇ, ಆಲೋವೆರಾ ಜೆಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಹಾಗೂ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಬೆನಿಫಿಟ್ ಆಗಿರುತ್ತೋ ಕೂದಲಿಗೂ ಕೂಡ ಅಷ್ಟೇ ವೀಕ್ಷಕರೇ. ಆಲೋವೆರಾದಿಂದ ನ್ಯಾಚುರಲ್ ಆಗಿ ನಮ್ಮ ಕೂದಲು ಸಾಫ್ಟ್ ಆಗುತ್ತವೆ ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನನ್ನ ಹತ್ರ ಇಲ್ಲಿ ಫ್ರೆಶ್ಗಿರೋವಂಥ ಇಲ್ಲ ಅಂತ ಮಾರ್ಕೆಟ್ನಲ್ಲಿ ಸಿಗೋಂಥ ರೆಡಿಮೇಡ್ ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ಗಾಗಿದ್ದರೆ ನೀವು ಖಂಡಿತವಾಗ್ಲೂ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಅಂತೂ ತುಂಬಾ ಬೆನಿಫಿಷಿಯಲ್ ಆಗಿ ಇರುತ್ತೆ. ಸೊ ಇಲ್ಲಿ ನೋಡಿ, 1-2 ಸ್ಪೂನಷ್ಟು ಆಲೋವೆರಾ ಜೆಲ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಆಲೋವೆರಾ ಜೆಲ್ ನಮ್ಮ ಕೂದಲು ಆರೈಕೆಗೆ ತುಂಬಾ ಬೆನಿಫಿಟ್ ಆಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಹಾಗೂ ಇದು ನಮ್ಮ ಕೂದಲವನ್ನು ಡ್ರೈ ಎಷ್ಟೇ ಇರಲಿ, ಫ್ರೀಸಿ ಇರಲಿ, ಅದನ್ನು ಕಡಿಮೆ ಮಾಡುತ್ತೆ. ಇವಾಗ ನೋಡಿ 2 ಸ್ಪೂನಷ್ಟು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೇನು ಎಣ್ಣೆನೇ ಎಲ್ಲ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸ್ವಲ್ಪ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕಲೋಂಜಿ ಪೌಡರ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಲೋಂಜಿ ಕೂಡ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು. ಇದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ, ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ನಮ್ಮ ಬಿಳಿ ಕೂದಲು ಎಷ್ಟೇ ಇರಲಿ ಅದನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ 2 ಸ್ಪೂನಷ್ಟು ಕಲೋಂಜಿ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪುಡಿ ವೀಕ್ಷಕರೇ. ಇದು ಅಂತೂ ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ನಿಮ್ಮ ಕೂದಲು ಎಷ್ಟೇ ಡ್ರೈ, ಎಷ್ಟೇ ಫ್ರೀಸಿ, ಸ್ಪ್ಲಿಟೆಲ್ಸ್ ಆಗಿರಲಿ, ಕೂದಲಿನಲ್ಲಿ ಒಂದು ಹೊಳಪೇ ಇಲ್ಲ ಹಾಗೂ ಕೂದಲು ತುಂಬಾ ಡಲ್ ಆಗಿದ್ದಾವೆ ಅಂದರೆ ಖಂಡಿತವಾಗ್ಲೂ ನೀವು ದಾಸವಾಳ ಹೂವನ್ನು ಬಳಕೆ ಮಾಡ್ತಾ ಬರಬೇಕು ವೀಕ್ಷಕರೇ. ಸೊ ಈ ಒಂದು ಪುಡಿ ನಿಮಗೆ ಆನ್ಲೈನ್ ಇಲ್ಲ ಅಂದರೆ ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ದಾಸವಾಳ ಹೂವನ್ನು ಒಣಗಿಸ್ಕೊಂಡು ಮನೆಯಲ್ಲೇ ಕೂಡ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ನಾವು ಇಟ್ಕೊಂಡ್ರೆ ಇದನ್ನು ಈಸಿಯಾಗಿನೂ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಮೃದುವಾಗಿರುತ್ತೆ ವೀಕ್ಷಕರೇ, ಹಾಗೂ ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರುತ್ತೆ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಒಂದು ಕೂಡ ಗಂಟು ಲಮ್ಸು ಇದರಲ್ಲಿ ಇರಬಾರ್ದು. ಸೊ ಈ ಒಂದು ರೆಮಿಡಿ ಪ್ರಿಪೇರ್ ಮಾಡೋದು ಬರೀ 5 ನಿಮಿಷ ಕೂಡ ಹತ್ತಲ್ಲ ವೀಕ್ಷಕರೇ, ಹಾಗೂ ಇದನ್ನು ವಾರದಲ್ಲಿ ನೀವು 2 ಸಲ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕ್ಲಿನಿಕ್ ಪ್ಲಸ್ ಶಾಂಪು, ಅಂದರೆ ನಾನು ಯಾವ ಒಂದು ಶಾಂಪೂನ ಬಳಸ್ತೀನಲ್ವ ಅದನ್ನು ಒಂದು ಶಾಂಪೂನ ಇದರಲ್ಲಿ ಹಾಕೋತಾ ಇದ್ದೀನಿ. ನೀವು ಯಾವ ಒಂದು ಶಾಂಪು ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ಕೊತಿರಲ್ವ ಅದನ್ನು ಹಾಕ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಡೈಗಳೆಲ್ಲ ಹಚ್ಕೊಂಡು ಗಂಟೆಗಳ ಕಾಲ ಕೂಡೋಕ್ಕೆ ಟೈಮ್ ಇರಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಅಂತ ನೋಡಿ, ಯಾರಿಗೂ ಆಫೀಸ್ಗೆ ಹೋಗೋರು ಅಥವಾ ಕಾಲೇಜ್ಗೆ ಹೋಗೋರು ಏನೋ ಒಂದು ಕೆಲಸ ಇರುತ್ತೆ. ಹಾಗಾಗಿ ಜಾಸ್ತಿ ಟೈಮ್ ಇರಲ್ದಾಗ ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ವೀಕ್ಷಕರೇ ಇದನ್ನು ಅಪ್ಲೈ ಮಾಡಿಕೊಂಡು ಬರೀ ಒಂದು ಅರ್ಧ ಗಂಟೆ ಅಂದರೆ ಜಸ್ಟ್ 30 ಮಿನಿಟ್ಸ್ ತಲೆ ಸ್ನಾನ ಮಾಡುವ ಜಸ್ಟ್ ಒಂದು 30 ನಿಮಿಷ ಮೊದಲು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಸ್ಕ್ಯಾಲ್ಪ್ಗೆ, ಲೆಂತ್ಗೆ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು. ವಾರದಲ್ಲಿ ನೀವು ನೋಡಿ ಮಿನಿಮಮ್ ಅಂತೂ 2 ಸಲ ತಲೆ ಸ್ನಾನ ಮಾಡೇ ಮಾಡ್ತೀರಿ.
ಕೆಲವೊಬ್ಬರಂತೂ 3 ಸಲ ಕೂಡ ಮಾಡ್ತಾರೆ. ಸೊ ಯಾವಾಗ ನಿಮಗೆ ತಲೆ ಸ್ನಾನ ಮಾಡಬೇಕಾಗಿದೆ, ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ, ಕೂದಲು ಉದುರೋ ಸಮಸ್ಯೆ ಜೊತೆಗೆ ಕೂದಲು ತುಂಬ ಡ್ರೈ ಫ್ರೀಸಿ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಮಾಡೋದೆಷ್ಟು ಸುಲಭ ಅಂತ ನೋಡ್ಕೊಳ್ಳಿ. ಹಾಗೂ ಇದರಿಂದ ತುಂಬಾ ಬೆನಿಫಿಟ್ ಇದೆ ವೀಕ್ಷಕರೇ. ಬಹಳಷ್ಟು ಚೆನ್ನಾಗಿರುವಂಥ ಎಫೆಕ್ಟ್ ನಮ್ಮನ್ನು ಈ ಒಂದು ಡೈ ಕೊಡುತ್ತೆ. ಸೊ ಇದನ್ನು ಹಚ್ಕೊಂಡು ಬರೀ ಒಂದು 30 ನಿಮಿಷಗಳ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ. ನಿಮಗೆ ಇರುವಂಥ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಬಳಸಿದರೆ ಮಾತ್ರ ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ. ಸೊ ಒಂದೇ ವಾರದಲ್ಲಿ ಯಾವುದೇ ಕೂಡ ರೆಮಿಡಿ ಆಗಲಿ ಕೂಡ ಈ ವೀಕ್ಷಕರೇ ರಿಸಲ್ಟ್ ಕೊಡಲ್ಲ. ಸೊ ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಯೂಸ್ ಮಾಡ್ಕೊಂಡು ನೋಡಿ, ನಿಮ್ಮ ಕೂದಲು ಹೊಳಪು ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ಕೋತೀರಾ. ಧನ್ಯವಾದಗಳು.